ಗ್ರಾಮದಲ್ಲಿರುವ ಪುರಾಣ ಪ್ರಸಿದ್ಧ ಶ್ರೀ ಬಿಳಿಶಿಲೆ ವಿನಾಯಕ ದೇವಸ್ಥಾನದ ಪ್ರತಿಷ್ಠಾ ವರ್ಧಂತ್ಯೋತ್ಸವ ಜನವರಿ 22ನೇ ತಾರೀಕು ಗುರುವಾರ ನೆರವೇರಿತು. ಪ್ರತಿಷ್ಠಾ ವರ್ಧಂತ್ಯೋತ್ಸವದ ಅಂಗವಾಗಿ ವಿಶೇಷ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಡೆದವು. ದ್ವಾದಶ ನಾರಿಕೇಳಿ ಮಹಾಗಣಪತಿ ಹೋಮ, ಗಣಪತಿ ದೇವರಿಗೆ ಕಲಾತತ್ವ ಹೋಮ, ನವಕ ಪ್ರಧಾನ ಕಲಶ, ಆದಿವಾಸ ಹೋಮ, ನಾಗದೇವರಿಗೆ ನವಕ ಪ್ರಧಾನ ಹೋಮ, ಚೌಂಡಿ ದೇವಿಗೆ ಕಲಶಾಭಿಷೇಕ ನಡೆಯಿತು. ಮಧ್ಯಾಹ್ನ ಮಹಾಮಂಗಳಾರತಿ, ಮಂಗಲೋಪನ್ಯಾಸ ಹಾಗೂ ಪ್ರಸಾದ ವಿತರಣೆ ನಡೆಯಿತು. ಬಳಿಕ ಮಹಾ ಅನ್ನ ಸಂತರ್ಪಣೆ ನಡೆಯಿತು. ವಿನಾಯಕ ದೇವಸ್ಥಾನ ಬಹಳ ಪುರಾತನವಾದ ಕೃಷಿ ಪರಂಪರೆಯ ದೇವಸ್ಥಾನ. ಈ ದೇವಸ್ಥಾನದ ಬಹಳ ಅನಾದಿ ಕಾಲದಿಂದ ಗ್ರಾಮಸ್ಥರು ಸೇರಿ ಎಲ್ಲ ಸಾರ್ವಜನಿಕರೇ ನಡೆಸ್ಕೊಂಡು ಬರ್ತಾ ಇದ್ದಾರೆ. ತತ್ಸಂಬಂಧವಾಗಿ ಪುನರ್ ಪ್ರತಿಷ್ಠಾ ವರ್ಧಂತಿ ಪ್ರಸ್ತುತ ಕಾರ್ಯಕ್ರಮ, ದೇವತಾ ಕಾರ್ಯಕ್ರಮಗಳು ನಡೀತಾ ಇದೆ. ಈ ಕಾರ್ಯಕ್ರಮ ದೇವಸ್ಥಾನದಲ್ಲಿ ಚೌತಿ, ಮಹಾಚೌತಿ ಹಾಗೂ ಇನ್ನು ಅನೇಕ ವಿಶೇಷ ಕಾರ್ಯಗಳು, ಶರನ್ನವರಾತ್ರಿ ಹಾಗೆ ಬೇರೆ ಬೇರೆ ಧಾರ್ಮಿಕ ನಡೀತಾ ಇರ್ತದೆ. ಆ ಸಂಬಂಧ ದೇವಸ್ಥಾನದಲ್ಲಿ ಅನ್ನದಾನ, ವಿಶೇಷ ಪೂಜಾದಿಗಳು ನಡೀತಿದೆ. ಹಾಗೆ ದೇವಸ್ಥಾನ ಬಹಳ ಪುರಾತನ ಕಾರಣಿಕವಾದ ಇದು ಬಹಳ ರಜಪೂತ ಶೈಲಿಯ ಹಿಂದಿನ ರಜಪೂತ ಅರಸರ ಕಾಲದಲ್ಲಿ ಪ್ರತಿಷ್ಠಾಪನೆಗೊಂಡಂತ ದೇವಸ್ಥಾನ ಅಂತ ಐತಿಹ್ಯವಿದೆ. ಬಹಳ ಕಾರಣಿಕವಾದ ದೇವಸ್ಥಾನದಲ್ಲಿ ಇದನ್ನು ನಾವು ವಿಜಯಿ ಗಣಪತಿ ಅಂತ ಪೂಜಿಸ್ತೇವೆ. ಯಾವುದೇ ಒಂದು ಕಾರ್ಯಕ್ರಮದಲ್ಲಿ, ಮದುವೆ ಇನ್ನಿತರ ಶುಭ ಸಮಾರಂಭದ ಬಗ್ಗೆ ಏನಾದ್ರು ವಿಘ್ನ ಇದ್ರೆ ಆ ವಿಘ್ನವನ್ನು ನಿವಾರಿಸುವಂತ, ಏನಾದ್ರೂ ನಾವು ಹರಿಕೆಯನ್ನು ಮಾಡಿಕೊಂಡಿದ್ರೆ ವಿಘ್ನವನ್ನು ನಿವಾರಿಸಿ ಆ ವಿಜಯವನ್ನು ಅನುಗ್ರಹಿಸುವಂತ ವಿಜಯಿ ಗಣಪತಿ ಅಂತ ಪ್ರತೀತಿ ಇದೆ. ಇವಾಗ ಈ ದೇವಸ್ಥಾನವನ್ನು ಸಾರ್ವಜನಿಕರು, ಗ್ರಾಮಸ್ಥರು ಸೇರಿ ವರ್ಧಂತಿಯನ್ನು ಆಚರಿಸ್ತಾ ಇದ್ದಾರೆ. ಈಗ ವರ್ಷದಿಂದ ವರ್ಷಕ್ಕೆ ಇಂಪ್ರೂವ್ ಆಗ್ತಾ ಉಂಟು. ಭಕ್ತಾದಿಗಳು ಬರ್ತಾ ಇದ್ದಾರೆ. ಹೋಮ ನಡೀತಾ ಉಂಟು. ಈ ವರ್ಧಂತೋತ್ಸವಕ್ಕೆ ಒಂದು ಕಾಲು ಹೋಮ ಅಲ್ಲ, ಯಕ್ಷಗಾನ ಸಮೇತ ಮಾಡಬೇಕಂತ ಎಣಿಸಿದ್ದಾರೆ. ಎಲ್ಲ ಕಾರ್ಯಕ್ರಮವು ದೇವರ ದಯದಿಂದ ಆಗ್ತದೆ. ಮುಂದೆ ಒಳ್ಳೆದಾಗಲಿ ಅಂತ ನಮ್ಮ ದೇವರಿಗೆ ಬೇಕಾಗಿರತಕ್ಕಂಥದ್ದು ಕಲಾವೃತ್ತಿ ಹೋಮ, ಕಲಶಾಭಿಷೇಕ, ಸಂಬಂಧವಾಗಿರತಕ್ಕಂಥ ಅಧಿವಾಸ ಹೋಮಾದಿಗಳನ್ನು ಮಾಡಿ ಕಲಶಾಭಿಷೇಕವನ್ನು ಮಾಡಿ ದೇವರನ್ನ ಸುಪ್ರೀತಿಗೊಳಿಸಲ್ಪಟ್ಟಿದ್ದೇವೆ. ಕೇವಲ ಅಷ್ಟು ಮಾತ್ರ ಅಲ್ಲ, ದ್ವಾದಶ ನಾರಿಕೇಳ ಮಹಾಗಣಪತಿ ಹೋಮ ಅಂದರೆ 12 ಕಾಯಿಯ ಗಣಹೋಮವನ್ನು ಕೂಡ ಮಾಡಿಸಿ ಆ ಮಹಾಗಣಪತಿಯ ಚೈತನ್ಯವನ್ನು ಕೂಡ ದೇವರಿಗೆ ಅರ್ಪಣೆ ಮಾಡಿದ್ದೇವೆ. ನಾವು ಒಂದು ಫೋಟೋ